ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮೆಲ್ಲರಿಗೂ ಚಕ್ಲಿ ಮುರುಕನ್ನ ಹೇಗೆ ಮಾಡೋದು ಕ್ವಿಕ್ ಆಗಿ ಹಾಗೆ ಇನ್ಸ್ಟೆಂಟ್ ಆಗಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ. ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇವಾಗ ತಾನೇ ಮಿಷಿನಿಂದ ಬಂದಿದ್ದಾಯಿತು, ಆ ಕಾರಣಕ್ಕೆ ಸ್ವಲ್ಪ ಧೂಳು ಕೂಡ ಬರ್ತಾ ಇದೆ. ಸಜ್ಜೆ ಆಗಿರ್ಬೋದು, ಅಕ್ಕಿ, ರಾಗಿ, ಹಾಗೆ ಸ್ವಲ್ಪ ಹೆಸರು ಕಾಳು, ಕಡಲೆಬೇಳೆ ಇದನ್ನು ಎಲ್ಲದೂ ಕೂಡ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೆ. ಆ ಕಾರಣಕ್ಕೆ ಎಲ್ಲ ಕೂಡ ಓಪನ್ ಮಾಡಿದ್ದೆ. ಇವನ್ ಸ್ವಲ್ಪ ಧೂಳಿದೆ, ಬಿಸಿ ಬಿಸಿ ಇತ್ತು ಅಂತ ಹೇಳಿ ಆರಾಕಿದ್ದೆ, ಅದರಿಂದನೇ ತೆಗೆದು ಹಾಕ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಏನಕ್ಕಂತ ಹೇಳಿದ್ರೆ ನಾನು ಊರಿಗೆ ಹೋಗ್ತಾ ಇರೋದ್ರಿಂದ, ಸಮ್ಮರ್ ಹಾಲಿಡೇ ಇರೋದ್ರಿಂದ ಊರಲ್ಲಿ ಮಕ್ಕಳಿದ್ದಾರೆ. ಬರೀ ಕೈಯಲ್ಲಿ ಹೋದರೆ ಚೆನ್ನಾಗಿರಲ್ಲ, ಹಾಗೆ ಸ್ವಲ್ಪ ಮಾಡಿದ್ರೂ ಕೂಡ ಸಾಲೋದಿಲ್ಲ. ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ ಹೋಗ್ತಿರುವಾಗ ಸ್ವಲ್ಪ ಏನಾದರೂ ಮಾಡೋಣ ಅಂತ ಹೇಳಿ ಚಕ್ಲಿನ ಮಾಡ್ಕೋತಿದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಕ್ವಿಕ್ಕಾಗಿ ಹೇಗೆ ಚಕ್ಲಿ ರೆಸಿಪಿನ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಮೊದಲು ಹಾಕಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಪಾವು, ನಾನು ಬಳಸ್ತಾ ಇರೋದು ಪಾವು, 4 ಪಾವನ್ನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕ್ತಿದ್ದೀನಿ, ಸ್ವಲ್ಪ ಕಲರ್ ಬರಲಿ ಚೆನ್ನಾಗಿರುತ್ತೆ ಅಂತ ಹೇಳಿ 2 ಸ್ಪೂನ್ ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿನ ಹಾಕೋತಿದ್ದೀನಿ. ಇವಾಗ ಖಾರದ ಪುಡಿ ಹಾಕೋತಿದ್ದೀನಿ. ಇದು ಸ್ವಲ್ಪ ಖಾರ ಇರುತ್ತೆ, ನಮ್ಮ ಅತ್ತೆ ಮಾಡಿ ಕಳಿಸಿರೋ ಅಂಥದ್ದು. ಬ್ಯಾಡಗಿ ಮೆಣಸಿನ್ಕಾಯಿ ನಾನೇ ಸ್ವಲ್ಪ ಮಿಕ್ಸಿಯಲ್ಲಿ ಮಾಡಿ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೆ. ಇವಾಗ ಖಾರ ಇರುವಂಥ ಖಾರದ ಪುಡಿನೂ ಕೂಡ ನಾನು 2 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋತಿದ್ದೀನಿ. ನಾನಿಲ್ಲಿ ಪಿಂಕ್ ಸಾಲ್ಟ್ ಹಾಕ್ತಾ ಇರೋದ್ರಿಂದ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲ್ ಉಪ್ಪನ್ನ ಬಳಸ್ತಿದ್ರೆ ನಿಮಗೆ ಅಲ್ಲಿ ಯಾವ ರೀತಿ ನಿಮಗೆ ಅಳತೆ ಗೊತ್ತಿರುತ್ತಲ್ವ, ಅದ್ರ ತಕ್ಕಂತೆ ಮಾಡಿ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ, ಅಂದರೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಓಂಕಾಳನ್ನ ಹಾಕೋತಿದ್ದೀನಿ. ಓಂಕಾಳು ಅಥವಾ ಜೀರಿಗೆ ಯಾವುದಾದ್ರೂ ಒಂದನ್ನು ಕೂಡ 1 ಸ್ಪೂನ್ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ 2 ಕೂಡ ಅರ್ಧ ಸ್ಪೂನ್ ಹಾಕೋಬೋದು. ಇವಾಗ ಸ್ವಲ್ಪ ಅಜ್ವಾನನ ಹಾಕೋತಿದ್ದೀನಿ. ಅಜ್ವಾನನ ಈ ರೀತಿ ಕ್ರಷ್ ಮಾಡಿ ಹಾಕೋದ್ರಿಂದ, ಹಾಗೆ ಉದುರಿಸೋದ್ರಿಂದ ಒಳ್ಳೆ ಅರೋಮಾ ಬರುತ್ತೆ, ಸ್ಮೆಲ್ ಬರುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಹಾಕ್ಕೊಡ್ತಾ ಇದ್ದೀನಿ. ಇವಾಗ ನಾನು ಯಾವ ಒಂದು ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿದೆ ಅದೇ ಕಪ್, 1 ಕಪ್ ಅಥವಾ ಪಾವು ಅದೇ ಕಪ್ಪಿನಲ್ಲಿ ನಾನು ಕಡಲೆ ಪೌಡರ್ನ ಕೂಡ ಹಾಕೋತೀನಿ. ಇವಾಗ ರುಬ್ಬಿಟ್ಕೊಂಡಿರೋದನ್ನ ಅದೇ ಕಪ್ಪಿಗೆ ಹಾಕ್ಕೊಂಡು ಕೂಡ ತೋರಿಸ್ತೀನಿ. 1 ಕಪ್ ಕರೆಕ್ಟಾಗಿ ಆಗಿದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ 4 ಪಾವಿಗೆ 1 ಪಾವಾಗೋಷ್ಟು ಕಡಲೆ ಹಿಟ್ಟನ್ನ ಹಾಕೋತಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ಕೈಯಲ್ಲೇ ಕಳಿಸ್ತಾ ಇದ್ದೀನಿ. ನಿಮಗೆ ಕೈ ಇಷ್ಟ ಇಲ್ಲ ಅಂದರೆ ಸೌಟಲ್ಲೂ ಕೂಡ ಕಲಿಸ್ಕೋಬೋದು. ಈ ರೀತಿ ಡ್ರೈ ಮಿಕ್ಸ್ನ ಮಾಡೋದ್ರಿಂದ ನೀಟಾಗಿ ಎಲ್ಲ ಕಡೆ ಎಲ್ಲ ಇಂಗ್ರೀಡಿಯೆಂಟ್ಸು ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದು ಉತ್ತಮ. ಈ ರೀತಿ ಮಾಡ್ಕೊಂಡಿದ್ದಾದಮೇಲೂ ಕೂಡ ನಾವು ಬೇಕಿದ್ರೆ ಟೇಸ್ಟ್ ನೋಡ್ಬೋದು, ನಮಗೆ ಗೊತ್ತಾಗುತ್ತೆ ಅದು ರೂಢಿ ಇದ್ದರೆ. ಇಲ್ಲ ಅಂದರೆ ಇನ್ನೊಂದು ಹಂತದಲ್ಲೂ ಕೂಡ ನೀವು ಟೇಸ್ಟ್ ನೋಡ್ಬೋದು, ಅದನ್ನು ಕೂಡ ಹೇಗೆ ಅಂತ ತಿಳಿಸ್ತೀನಿ. ನಾನಿವಾಗ ಸ್ಪೀಡ್ ಮಾಡ್ತೀನಿ ವಿಡಿಯೋನ. ನೀಟಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದು ಬಾಣಲಿಗೆ ಆಲ್ಮೋಸ್ಟ್ ಒಂದು 100 ಗ್ರಾಮ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ನಾನು ಈ ರೀತಿ ಚಕ್ಲಿ ಮಾಡಬೇಕಾದ್ರಲ್ಲ ಕರಿಯೋದಕ್ಕೆ ಸನ್ಫ್ಲವರ್ ಇರ್ಬೋದು, ಗೋಲ್ಡ್ ವಿನ್ನರ್, ಈ ರೀತಿ ರಿಫೈನ್ಡ್ ಆಯಿಲ್ನ ಬಳಸ್ತೀನಿ. ಆದರೆ ಅಡುಗೆ ಮಾಡಬೇಕಾದ್ರೆ ಮಾತ್ರ ಗಾಣದಿಂದ ಬಂದಿರುವಂಥ ಎಣ್ಣೆನ ಬಳಸ್ತೀನಿ. ಇವಾಗ ತಾನೇ ಎಣ್ಣೆನ ತೊಗೊಂಡು ಬಂದೆ. ನಾನು ಸ್ಟಾಕ್ ಇಟ್ಕೊಳ್ಳೋದು ಬಹಳನೇ ಕಡಿಮೆ. ಸೊ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಿತ್ತಲ್ಲ ಖಾರದ ಪುಡಿ ಫ್ರೀ ಅಂತ, ಹಾಗೆ ಖಾರದ ಪುಡಿನೂ ಕೂಡ ಫ್ರೀ ಕೊಟ್ಟಿದ್ದಾರೆ. ಈಗ ಈ ಒಂದು ಪ್ಯಾನಿಗೆ ನಾನು 100 ಗ್ರಾಮ್ ಆಗೋಷ್ಟು ಎಣ್ಣೆನ ಹಾಕಿಟ್ಕೋತೀನಿ. ಎಣ್ಣೆ ನೀಟಾಗಿ ಕಾಯಿಸ್ಕೊಳ್ಳಿ. ಒಬ್ಬೊಬ್ಬರು ಎಣ್ಣೆ ಹಾಕ್ತಾರೆ ಅಥವಾ ಡಾಲ್ಡಾ ಹಾಕ್ತಾರೆ ಅಥವಾ ಬೆಣ್ಣೆ ಮುರುಕು ಅಂತ ಮಾಡಿದಾಗ ಬೆಣ್ಣೆನೂ ಕೂಡ ಹಾಕ್ತಾರೆ. ನಾನಿಲ್ಲಿ ಎಣ್ಣೆನ ಬಳಸ್ತಿದ್ದೀನಿ. ಒಂದೊಂದು ಸತಿ ಬೆಣ್ಣೆನೂ ಬಳಸ್ತೀನಿ, ಬಟ್ ಆದರೆ ಡಾಲ್ಡಾನ ಬಳಸೋದಿಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ. ಇವತ್ತು ಬೆಣ್ಣೆ ಇರಲಿಲ್ಲ ಅಷ್ಟೊಂದು, ಆ ಕಾರಣಕ್ಕೆ ಎಣ್ಣೆನ ಕಾಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಈ ಎಣ್ಣೆ ನೀಟಾಗಿ ಕಾದಿದ ನಂತರ ಈ ರೀತಿ ಮಿಕ್ಸಿಂಗ್ ಬೌಲ್ ಮೇಲ್ಗಡೆ ಡೈರೆಕ್ಟಾಗಿ ಹಾಕ್ಕೊಳ್ಬೇಕು. ಹಾಕಿದ ತಕ್ಷಣವೇ ಒಂದು ಸ್ಟೀಲ್ ಸೌಟನ್ನ ತಗೊಳ್ಳಿ, ಪ್ಲಾಸ್ಟಿಕ್ ಸೌಟನ್ನ ತಗೋಬೇಡಿ. ಸೊ ಈ ರೀತಿ ನೀಟಾಗಿ ಕಲಿಸ್ಬೇಕು. ಕಲಸಿದ ನಂತರ ನೀವು ಸೌಟನ್ನ ಎತ್ತಿಟ್ಬಿಟ್ಟು ನೀಟಾಗಿ ಕೈಯಲ್ಲಿ ಕಲಸಿ, ಆವಾಗ ಎಣ್ಣೆ ಎಲ್ಲ ಹಿಟ್ಟಿಗೂ ಕೂಡ ಈವನ್ ಆಗಿ ಮಿಕ್ಸ್ ಆಗುತ್ತೆ. ಕೈಯಲ್ಲಿ ನೀಟಾಗಿ ಕಲಸಿದ್ದಾದ್ಮೇಲೆ ಕಲರು ಕೂಡ ಚೇಂಜ್ ಆಗುತ್ತೆ. ಹಾಗೆ ನಾವು ಮುಷ್ಟಿ ಇಟ್ಕೊಂಡಾಗ ಹಿಟ್ಟನ್ನ
ಅದು ನೀಟಾಗಿ ಒಂದು ಲಡ್ಡು ಕಟ್ಟೋ ರೀತಿಯಲ್ಲಿ ಸಿಗುತ್ತೆ. ಆವಾಗ ಕರೆಕ್ಟ್ ಪ್ರಮಾಣದಲ್ಲಿ ನಾವು ಎಣ್ಣೆ ಹಾಕಿದ್ದೀವಿ ಅಂತ. ಇದಾದಮೇಲೆ ಸ್ವಲ್ಪನೇ ನೀರನ್ನ ಹಾಕಿ ನಾವು ಈ ರೀತಿ ಕಲಿಸ್ಬೇಕು. ಬಟ್ ಆದರೆ ನನಗೆ ಮಿಕ್ಸಿಂಗ್ ಬೌಲ್ ಸ್ವಲ್ಪ ಚಿಕ್ಕದಾಯಿತು, ಆ ಕಾರಣಕ್ಕೆ ನಾನು ಈ ರೀತಿ ಒಂದೊಂದನ್ನೇ ಗಂಟು ಥರ ಕಟ್ಕೊಂಡು ಒಂದೊಂದು ತಟ್ಟೆಗೆ ಎತ್ತಿಟ್ಕೋತಾ ಇದ್ದೀನಿ. ಇದಾದಮೇಲೆ ಮೂರನ್ನು ಸೇರಿಸಿ, ಅಂದರೆ ಇವಾಗ 3 ಭಾಗದಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಒಂದೇ ಸತಿ ಎಲ್ಲದೂ ಕೂಡ ಮಿಕ್ಸ್ ಮಾಡ್ಕೋತಾ ಇಲ್ಲ. ಫಸ್ಟು ಸ್ವಲ್ಪನೇ ನಾವು ಏನು ಮಾಡಬೇಕು, ಈ ರೀತಿ ಒಂದೊಂದನ್ನೇ ನಾವು ಕಟ್ಟಿಟ್ಕೊಂಡು ಅದಾದಮೇಲೆ 3 ಸೇರಿಸಿ ಮಿಕ್ಸಿಂಗ್ ಬೌಲ್ಗೆ ನೀಟಾಗಿ 2 ಕೈಯಲ್ಲೂ ಕೂಡ ನೀಟಾಗಿ ನಾದ್ಕೋತೀನಿ. ಇಲ್ಲಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾದ್ಕೋಬೇಕು, ಹಾಗೆ ಕಲಿಸೋದಕ್ಕೆ ಟೈಮ್ ಹಿಡಿಯುತ್ತೆ. ಆದರೆ ನಾನು ಕಡಿಮೆ ಮಾಡಿದಾಗ ಸ್ವಲ್ಪ ಮಾಡಿದಾಗ ಈ ರೀತಿ ಏನು ಕಷ್ಟ ಅನಿಸಲ್ಲ. ಯಾಕಂದರೆ ಬೌಲು ಕೂಡ ನಮ್ಮ ಮನೇಲಿ ಇಷ್ಟೇ ಚಿಕ್ಕದಿರೋದು, ಇದಕ್ಕೂ ದೊಡ್ಡದು ಯಾವುದು ಇಲ್ಲ. ಸೊ ಇವಾಗ ಮಿಕ್ಸೆಲ್ಲ ಆಯಿತು, ಈ ಥರ ತಟ್ಟೆ ಮುಚ್ಚಿಟ್ಟೆ. ಅಷ್ಟರೊಳಗೆ ನಾನು ಚಕ್ಲಿ ಹೋಳನ್ನ ಎಲ್ಲ ರೆಡಿ ಮಾಡಿಟ್ಕೋತೀನಿ. ನಾನು 3 ಹೋಲ್ ಇರೋವಂಥ ಚಕ್ಲಿ ಹೋಳನ್ನ ತೊಗೊಂಡಿದ್ದೀನಿ, ಯಾಕಂದರೆ ಬೇಗ ಮಾಡ್ಬೋದು ಅಂತ. ಹಾಗೆ ನಾನು ಯಾವುದೂ ಒತ್ತುತ್ತಾ ಇಲ್ಲ, ಡೈರೆಕ್ಟ್ ಎಣ್ಣೆ ಒಳಗಡೆ ಡೈರೆಕ್ಟ್ ನಾನು ಒತ್ತೋದ್ರಿಂದ ಇದೇ ಬೆಟರ್. ಹಾಗೆಯೇ ಬೇಗ ಆಗೋಗುತ್ತೆ. ಒಂದಾದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ 3 ಹೋಲ್ ಇರೋವಂಥ ಚಕ್ಲಿ ಹೋಳನ್ನ ತೊಗೋತಾ ಇದ್ದೀನಿ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಾನು ಸ್ಟವ್ ಮುಂದೆ ಮಾಡ್ಕೊತೀನಿ. ಫಸ್ಟ್ ಈ ರೀತಿ ಎಷ್ಟು ಆ ಚಕ್ಲಿ ಹೋಳಿಗೆ ಬೇಕೋ ಅಷ್ಟನ್ನು ಮಾತ್ರ ನಾನು ಹಿಟ್ಟನ್ನು ತಗೋತೀನಿ. ಈ ರೀತಿ ಮಣೆ ಮೇಲೆ ನಾನು ನಾದ್ಕೋತೀನಿ. ಪ್ರತಿ ಸರಿನೂ ನಾನು ಚಕ್ಲಿ ಹೋಳಿಗೆ ಹಾಕುವಾಗ ಹಿಟ್ಟನ್ನ ಈ ರೀತಿಯೇ ನಾದ್ಕೊಳ್ಳೋದು. ನಾನು ಸ್ಟವ್ ಮೇಲೆ ಪ್ಯಾನಲ್ಲಿ ಅಥವಾ ಬಾಣಲಿಯಲ್ಲಿ ಎಣ್ಣೆನ ಇಟ್ಟಾಗ ಅದಕ್ಕೆ ನೀಟಾಗಿ ನಾವು ಚಕ್ಲಿನ ಡೈರೆಕ್ಟ್ ಬಿಟ್ಟಾದಮೇಲೆ ಅದು ಬೇಯೋವರೆಗೂ ಏನು ಕೆಲಸ ಹೇಳಿ, ಈ ರೀತಿ ನೀಟಾಗಿ ನಾದ್ಕೊಂಡು ನಾವು ಚಕ್ಲಿ ಹೋಳಿಗೆ ರೆಡಿ ಮಾಡಿ ಇಟ್ಕೋಬೇಕು. ನಾನು ಒಂದು ಸ್ವಲ್ಪ ಹೊತ್ತು ಬೇರೆ ಕೆಲಸ ಇದೆ, ಅದನ್ನೇ ಮುಗಿಸ್ಕೊಂಡು ಹಾಗೆ ಒಂದು ಕಡೆ ಪ್ಯಾನಲ್ಲಿ ಚಕ್ಲಿನ ಮಾಡ್ತೀನಿ. ಅದಾದಮೇಲೆ ನಾನು 2 ಕಡೆನೂ ಇಟ್ಕೊಂಡು ಬೇಗ ಮಾಡ್ತೀನಿ, ಇಲ್ಲ ಅಂದರೆ ಇದನ್ನು ತುಂಬ ಟೈಮ್ ತೊಗೊಳುತ್ತೆ. ಆ ಕಾರಣಕ್ಕೆ ನೋಡಿ ಈ ರೀತಿ ನಾನು ಫಸ್ಟು ರೆಡಿ ಮಾಡಿ ಇಟ್ಕೋತೀನಿ. ಹಾಗೆ ನಾನು ಮತ್ತೆ ಚಕ್ಲಿ ಒಳಗೆ ಎಣ್ಣೆ ಎಲ್ಲ ಏನೂ ಹಾಕಲ್ಲ, ಡೈರೆಕ್ಟ್ ನಾನು ಚಕ್ಲಿ ಒಳಗೆ ಹಾಕ್ಕೋತೀನಿ. ಇದನ್ನು ಫಸ್ಟು ನೀಟಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ನೀಟಾಗಿ ಒರೆಸ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ತೊಳ್ಕೊಬೇಕು. ಈ ರೀತಿ ಎಷ್ಟಾಗುತ್ತೋ ಅಷ್ಟನ್ನ ನೀಟಾಗಿ ಇದಕ್ಕೆ ಜೋಡಿಸ್ಬಿಟ್ಟು ಅದಕ್ಕೆ ಏನು ಮೇಲ್ಗಡೆ ಟಾಪ್ ಆಗಿ ಏನು ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಕ್ಲೋಸ್ ಮಾಡಬೇಕು. ಲಿಡ್ನ ಈ ರೀತಿ ಕ್ಲೋಸ್ ಮಾಡಿದ್ರೆ ನಾವು ಚಕ್ಲಿ ಒತ್ತಬೇಕಾದ್ರೆ ಓಪನ್ ಆಗಲ್ಲ. ಒಂದೊಂದು ಸತಿ ಸಡನ್ನಾಗಿ ಓಪನ್ ಆಗುತ್ತೆ. ಬಟ್ ಆದರೆ ನಾವು ಪೇಪರ್ ಮೇಲೆ ಪ್ಲೇಟ್ ಮೇಲೆ ಚಕ್ಲಿ ಒತ್ತುತ್ತಾ ಇದ್ದರೆ ತೊಂದರೆ ಇಲ್ಲ. ಬಟ್ ಎಣ್ಣೆ ಮೇಲ್ಗಡೆ ಡೈರೆಕ್ಟಾಗಿ ನಾವು ಬಾಣಲಿ ಒಳಗೆ ಹಾಕೋದ್ರಿಂದ ಅದರೊಳಗಡೆ ಬೆದ್ರೆ ಮತ್ತೆ ನಮಗೆ ಎಣ್ಣೆ ತಾಗುತ್ತೆ ಅಂತ. ಇನ್ನು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಇತ್ತು, ಆ ಎಣ್ಣೆನೂ ಕೂಡ ಹಾಗೆ ಬಾಣಲಿಯಲ್ಲೇ ಬಿಟ್ಟು ಅದನ್ನು ಹಚ್ಚಿದ್ದೀನಿ. ಇವಾಗ ಇನ್ನೊಂದು ಪ್ಯಾಕೆಟ್ನ ಹೊಡೆದ್ಬಿಟ್ಟು ಎಣ್ಣೆನ ಬಾಣಲಿ ಒಳಗಡೆ ಹಾಕಬೇಕು. ನೀಟಾಗಿ ನಾವು ಬಾಣಲಿ ಒಳಗಡೆ ಜಾಸ್ತಿ ಎಣ್ಣೆ ಇದ್ದರೆ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಎಣ್ಣೆಯಲ್ಲೆಲ್ಲ ಚಕ್ಲಿ ಮಾಡೋಕ್ಕೋದ್ರೆ ಅದು ಚೆನ್ನಾಗಿರೋದಿಲ್ಲ, ಹಾಗೆ ನೀಟಾಗಿ ಬೇಯೋದಿಲ್ಲ. ಆ ಕಾರಣಕ್ಕೆ ಇನ್ನೂ ಸ್ವಲ್ಪ ಎಣ್ಣೆನ ಕೂಡ ಹಾಕಿದ್ದೀನಿ. ಆಲ್ಮೋಸ್ಟ್ ಅರ್ಧಕ್ಕೂ ಜಾಸ್ತಿ, ಮುಕ್ಕಾಲಕ್ಕೂ ಸ್ವಲ್ಪ ಕಡಿಮೆ ಎಣ್ಣೆನ ಹಾಕ್ಕೊಳ್ಬೇಕು. ಸೊ ಆ ಕಾರಣಕ್ಕೆ ನಾನು ಕೂಡ ನೀಟಾಗಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ. ಎಣ್ಣೆ ಇವಾಗ ಕಾದಿದೆ, ನೋಡ್ಬೋದು. ಈ ರೀತಿಯೇ ನಾನು ಒತ್ತೋದು. ಈ ಥರ ಒತ್ತೋದ್ರಿಂದ ಒಂದೇನಂದರೆ ನಾವು ಮತ್ತೆ ಪೇಪರ್ ಮೇಲೆ ಒತ್ತಿ ತೆಗ್ದು ಹಾಕುವಾಗ ಮುರ್ಕೊಳ್ಳೋದು ಅದೆಲ್ಲ ಆಗೋದಿಲ್ಲ. ಇನ್ನು ನಾವು ಈ ರೀತಿ ಒತ್ತೋದ್ರಿಂದ ಊರಿಗೆ ಹೋಗೋಷ್ಟೊಳಗೆ ಹೀಗೆ ಇರುತ್ತೆ. ನಾವು ನೀಟಾಗಿ ಒತ್ತಿ ಬೇಯಿಸಿ ತೊಗೊಂಡೋದ್ರೆ ಊರಿಗೆ ಹೋಗೋಷ್ಟೊಳಗೆ ಮತ್ತೆ ಹೀಗೆ ಇರುತ್ತೆ. ಆ ಕಾರಣಕ್ಕೆ ನೀಟಾಗಿ ಒತ್ತೋದಿಲ್ಲ. ಇನ್ನು ಫಂಕ್ಷನ್ ಏನಾದರೂ ಇದ್ದರೆ, ಊಟಕ್ಕೆ ನಾವು ಇಡ್ತಾ ಇದ್ದೀವಿ ಅಂದರೆ ಆವಾಗ ನೀಟಾಗಿ ರೌಂಡಾಗಿ ಒತ್ತಿ ಅದನ್ನು ಬೇಯಿಸಾದ್ಮೇಲೆ ಒಂದು ಬಾಕ್ಸಿಗೆ ನೀಟಾಗಿ ಜೋಡಿಸ್ಕೊಂಡು ತೊಗೊಂಡೋಗೋದು. ಚಕ್ಲಿ ನಾವು ಎಣ್ಣೆ ಒಳಗಡೆ ಡೈರೆಕ್ಟ್ ಒತ್ತಿದಾದ್ಮೇಲೆ ನೀಟಾಗಿ ನೀವಿಲ್ಲಿ ನೋಡ್ಬೋದು ನೊರೆ ಎಷ್ಟಿತ್ತು. ನಾನು ಚಕ್ಲಿನ ಒತ್ತಿದಾಗ ಆ ನೊರೆ ಕಡಿಮೆ ಆಗ್ತಾ ಹೋಗಬೇಕು. ಅದು ಕಡಿಮೆ ಆದಂಗೆ ನೀಟಾಗಿ ನಾವು ಬೇಯಿಸಿದ್ದೀವಿ ಅಂತ ಅರ್ಥ. ಅದಾದಮೇಲೆ ನಾವು ಒಂದು ಸ್ವಲ್ಪ ಹೊತ್ತಿಗೆ ನಾವು ಅವಾಗವಾಗ ಮರ್ಚಾಕ್ತಾ ಇರಬೇಕಂದ್ರೆ ತಿರುಗಿಸಾಕ್ತಾ ಇರಬೇಕು. ಇಲ್ಲ ಅಂದರೆ ಅದು ಒಂದೇ ಕಡೆ ಜಾಸ್ತಿ ಬೇಯುತ್ತೆ, ಒಂದೇ ಕಡೆ ಕಲರ್ ಜಾಸ್ತಿ ಬರುತ್ತೆ, ಇನ್ನೊಂದು ಕಡೆ ಕಲರ್ ಕಡಿಮೆ ಇರುತ್ತೆ, ಅದು ಬೆಂದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ನೀಟಾಗಿ ಈ ರೀತಿ ಬೇಯಿಸ್ಕೋಬೇಕು. ನೋಡ್ಬೋದು ಇವಾಗ ನಾನು ಕೈಯಾಡಿ ಎತ್ತುತ್ತಾ ಇದ್ದೀನಿ. ನೀಟಾಗಿ ಇವಾಗ ಬೆಂದಿದೆ. ಕಲರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಹಾಕಿರೋದ್ರಿಂದ ಕಲರ್ ತುಂಬ ಚೆನ್ನಾಗಿದೆ. ನೀವು ಅಷ್ಟೇ ಸ್ವಲ್ಪ ಕಾಶ್ಮೀರಿ ಪೌಡರ್ ಇರ್ಬೋದು ಅಥವಾ ಮನೆಯಲ್ಲೇ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ರೀತಿಯಲ್ಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ನೀವು ಕಲರ್ ಬೇಕು ಈ ರೀತಿ ತುಂಬ ಚೆನ್ನಾಗಿರ್ಬೇಕಂದ್ರೆ ಹಾಕ್ಕೋಬೋದು.
ಇನ್ನು ಚಕ್ಲಿ ಬೆಂದಾದ್ಮೇಲೆ ನಾನು ಪಕ್ಕದಲ್ಲೇ ಕಡೆ ಒಂದು ಸ್ಟೇನರ್ ಥರ ಇಟ್ಕೊಂಡಿದ್ದೀನಿ. ಅದರೊಳಗಡೆ ಫಸ್ಟು ಸೋಸ್ಬಿಟ್ಟು ಹಾಕ್ಕೊಳ್ತೀನಿ. ಇದಾದಮೇಲೆ ನಾನು ಮತ್ತೆ ಈ ಚಕ್ಲಿ ಇನ್ನೊಂದು ಸತಿ ನಾನು ಎಣ್ಣೆಗೆ ಹಾಕಿ ಬೇಯೋಷ್ಟರೊಳಗೆ ಈ ಒಂದು ಸ್ಟೇನರಲ್ಲಿ ನೀಟಾಗಿ ಸೋರ್ಕೊಂಡಿರುತ್ತೆ. ಆವಾಗ ನಾನು ಅದನ್ನು ಮತ್ತೆ ಇನ್ನೊಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹಾಗೆ ಮತ್ತೆ ಆ ತಟ್ಟೆನ ಎಂಟಿ ಸ್ಟೇನರ್ ಆ್ಯಂಡ್ ತಟ್ಟೆನ ತೊಗೊಂಡು ಪಕ್ಕದಲ್ಲೇ ಇಟ್ಕೊತೀನಿ. ಅದ್ರ ಮೇಲೇ ಚಕ್ಲಿ ಮತ್ತೆ ಬೇಯಿಸಿದ್ದು ಅದ್ರ ಮೇಲೇ ಹಾಕ್ತಾ ಹೋದರೆ ಎಣ್ಣೆ ಮತ್ತೆ ಎಲ್ಲ ಚಕ್ಲಿ ತಳದಲ್ಲಿರುವಂಥದ್ದು ಎಲ್ಲ ಚಕ್ಲಿಗೂ ಕೂಡ ಸೋರ್ತಾ ಇರುತ್ತೆ. ಅಲ್ಲಿಂದ ಮತ್ತೆ ಕೆಳಗೆ ಸೋರಬೇಕು. ಆ ಕಾರಣಕ್ಕೆ ನೀವು ಅಷ್ಟೇ ಎಣ್ಣೆ ಪದಾರ್ಥ ನೀವೇನೇ ಮಾಡ್ತಿದ್ರು ಕೂಡ ಮೊದಲು ಒಂದು ಸ್ಟೇನರ್ ಥರ ಇರುತ್ತಲ್ವ, ಈ ಕಾಳು ಬಸಿಯೋದು ಮೊಳಕೆ ಕಟ್ಟುವಾಗ ಬಸಿತೀವಲ್ವ, ಆ ಥರದ್ದು ಒಂದು ಬೌಲ್ ತೊಗೊಳ್ಳಿ. ಹಾಗೆ ಕೆಳಗಡೆ ಒಂದು ತಟ್ಟೆ ಇಟ್ಕೊಳ್ಳಿ. ಫಸ್ಟು ನೀವೇನು ಮಾಡಬೇಕು, ಬೆಂದಿದ ತಕ್ಷಣವೇ ಆ ಸ್ಟೇನರ್ ಒಳಗಡೆ ಹಾಕ್ಕೊಳ್ಳಿ. ಸೋಸ್ಕೊಂಡಾಗಿದ ತಕ್ಷಣ ಅಂದರೆ ಇನ್ನೊಂದು ಇಬ್ಬಿ ಬೇಯೋಷ್ಟರೊಳಗೆ ಇನ್ನೇನು ನಾವು ತೆಗಿತೀವಿ ಅನ್ನೋಷ್ಟರೊಳಗೆ ಆ ಒಂದು ಸ್ಟೇನಲ್ಲಿ ಇರೋದನ್ನು ತೆಗೆದುಬಿಟ್ಟು ಇನ್ನೊಂದು ಬಾಕ್ಸಿಗೆ ಎತ್ತಿಟ್ಕೊಂಡ್ಬಿಟ್ರೆ ಅದು ನೀಟಾಗಿರುತ್ತೆ. ನೀವು ಇದನ್ನು ಬೇಕಾದರೆ ಅಬ್ಸರ್ವ್ ಮಾಡಿ, ತಳದಲ್ಲಿರುವಂಥ ಚಕ್ಲಿಗೆ ಎಣ್ಣೆ ತಾಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ನೀವೇನಾದರೂ ನಾರ್ಮಲಾಗಿ ಬೇಯಿಸಿ ಒಂದ್ರ ಮೇಲೇ ಆಗ್ತಾ ಹೋದರೆ ತಳದಲ್ಲಿ ಅರ್ಧ ಭಾಗ ನೀವು ಎಷ್ಟು ಬೇಯಿಸಿರ್ತೀರ ಅಥವಾ ಎಷ್ಟು ಮಾಡಿರ್ತೀರ ಚಕ್ಲಿ ಅಥವಾ ಬೇರೆ ಏನೇ ಎಣ್ಣೆ ಪದಾರ್ಥ ಇರ್ಬೋದು, ಅದರಲ್ಲಿ ಅರ್ಧಕ್ಕರ್ಧ ಕಂಪ್ಲೀಟಾಗಿ ಎಣ್ಣೆನೇ ಇರುತ್ತೆ. ಯಾಕಂದರೆ ಮೇಲ್ಗಡೆಯಿಂದ ಮತ್ತೆ ಹಾಕ್ದಂಗೆ ಸೋರ್ತಾನೆ ಇರುತ್ತೆ. ಆ ಕಾರಣಕ್ಕೆ ನೀವು ಈ ರೀತಿ ಒಂದೊಂದು ತಟ್ಟೆ ಎಂಟಿ ಮಾಡಿಕೊಂಡು ಮತ್ತೆ ಅದೇ ತಟ್ಟೆನ ಬಳಸ್ಕೋಬೇಕು. ನೀವು ನೋಡ್ಬೋದು ಈ ಒಂದು ಇಬ್ಬಿ ನಾನು ಬೇಯಿಸ್ತಾ ಇದ್ದೀನಲ್ವ, ಹಾಗೆ ನಾನು ತಟ್ಟೆಗೆ ಆಲ್ರೆಡಿ ಸ್ಟೇನರ್ಗೆ ಹಾಕ್ಕೊಂಡಿದ್ನಲ್ವ ಅದನ್ನು ನಾನು ಒಂದು ದೊಡ್ಡ ಬಾಕ್ಸ್ ಇತ್ತು, ಆ ಬಾಕ್ಸಿಗೆ ಹಾಕ್ಕೊಂಡು ಹಾಗೆ ಇದನ್ನು ಖಾಲಿ ಮಾಡ್ಕೊಂಡಿದ್ದೆ. ಮತ್ತು ನಾನು ಇವಾಗ ಬಾಣಲಿಲಿರೋದು ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಬೇಗ ಮಾಡೋಣ ಅಂತ ಹೇಳಿ ಎರಡು ಕಡೆನೂ ಕೂಡ ಬಾಣಲಿ ಇಟ್ಬಿಟ್ಟು ನಾನು ಎಣ್ಣೆಯಲ್ಲಿ ಚಕ್ಲಿನ ಬೇಯಿಸ್ತಾ ಇದ್ದೀನಿ. ಸೊ ಈ ರೀತಿ ನಾನು ಚಕ್ಲಿನ ಕ್ವಿಕ್ಕಾಗಿ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಕ್ರಿಸ್ಪಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಅಜ್ವಾನ ಹಾಕಿರೋದಂತೂ ತುಂಬ ಘಮ ಅಂತ ಅನಿಸ್ತಿತ್ತು, ತುಂಬ ಚೆನ್ನಾಗಿತ್ತು. ಈ ರೀತಿ ನಾನು ಬೇಯಿಸಿದ್ದಾದಮೇಲೆ ಸ್ಟ್ರೈನರಿಂದ ಮತ್ತೆ ಇನ್ನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಕ್ರಿಸ್ಪಿ ಹಾಗೆ ಡಿಲೀಷಿಯಸ್ ಆಗಿರುವಂಥ ಈ ಚಕ್ಲಿ ಮಾಡೋದು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಟ್ರೈ ಮಾಡಿ, ಕಮೆಂಟ್ ಹಾಕಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.